ಅಶೋಕ್ ಜೊತೆ ಯಾರಿದ್ರು ಅಂತ ಬರೀ, ಅವನನ್ನ ಯಾರು ಹೊಡೆದ್ರು ಅಂತ ಗೊತ್ತಾಗುತ್ತೆ. ಮನೇಲಿ ಯಾರಿಗಾದ್ರೂ ಈ ವಿಷಯನ ಹೇಳಿದ್ರೆ ಇದೇ ದೊಣ್ಣೆಯಿಂದ ಸಾಯಿಸ್ಬಿಡ್ತೀನಿ. ಇವತ್ತಿಂದ ಒಂದ್ ಮಾತು ಕೂಡ ಆಡ್ಬಾರ್ದು. ಯಾಕೆ ಚೈತ್ರ ಪುಟ್ಟ, ಜೊತೆಲಿ ಯಾರಿದ್ರು ಅಂತ ಬರೀ. ವೇದ, ಚೈತ್ರ ಅವ್ರ ಹೆಸರು ಬರೆಯೋದಕ್ಕೆ ಹೆದರ್ತಾ ಇದ್ದಾಳೆ. ಚೈತ್ರ ಪುಟ್ಟ ಬರೀ ಪುಟ್ಟ. ಚೈತ್ರ ಬರೀ. ವೇದ, ಬಿಟ್ಬಿಡು ಅವಳನ್ನ. ಈಗ ನಾವು ಅವಳನ್ನ ಫೋರ್ಸ್ ಮಾಡೋದು ಬೇಡ. ಅಶೋಕ್ನ ಅವಳು ನೋಡಿದಾಳೆ, ಅವನ ಜೊತೆ ಯಾರೋ ವ್ಯಕ್ತಿ ಇದ್ರು ಅನ್ನೋದು ಗೊತ್ತಾಗಿದೆ. ನನಗನ್ಸುತ್ತೆ ಅಶೋಕ್ ಜೊತೆ ಯಾವ ವ್ಯಕ್ತಿ ಇದ್ನೋ ಅವನೇ ಅಶೋಕ್ನ ಏನೋ ಮಾಡಿದಾನೆ ಅಂತ. ಚೈತ್ರ ಯಾವಾಗ ಹೇಳ್ತಾಳೋ ಆಗ ನಮಗೆ ಅಶೋಕಿಗೆ ಏನಾಗಿದೆ ಅಂತ ಗೊತ್ತಾಗುತ್ತೆ. ಈಗ ಅವಳಿಗೆ ನಾವು ಫೋರ್ಸ್ ಮಾಡೋದು ಬೇಡ. ಟೈಮ್ ನೋಡಿಕೊಂಡು ಚೈತ್ರನ ಹತ್ರ ನಾವು ಮಾತಾಡೋಣ. ಅವಳು ರೆಸ್ಟ್ ಮಾಡಲಿ. ಈಗ ನಡಿ. ಕೃಪಾಕರ್ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ನನ್ನನ್ನು ತಗ್ಲಾಕ್ತೀನಿ ಅಂತ ಹೆದರಿಸಿ ಅವನು ಕೆಲಸ ಮಾಡಿಸ್ಕೊಳ್ಳೋ ಪ್ಲಾನ್ ಮಾಡ್ತಿದ್ದಾನೆ. ಅಶು ಮನೆಗೆ ಹೋಗಿದ ತಕ್ಷಣ ಫೋನ್ ಮಾಡ್ತೀನಿ ಅಂತ ಹೇಳ್ದ. ಇನ್ನು ಯಾಕೆ ಫೋನ್ ಮಾಡಿಲ್ಲ? ಅವರೊಬ್ಬರು ಸೇಫ್ ಆದರೆ ನಾನು ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪಾಪ ಅಶು, ನಾನು ಎಷ್ಟು ಕೆಟ್ಟದ್ದು ಬಗೆದ್ರು ನನಗೆ ಒಳ್ಳೆದನ್ನೇ ಮಾಡಿದ್ದಾರೆ. ಅವ್ರ ಪ್ರಾಣನೂ ಲೆಕ್ಸದೆ ನನ್ನ ಮೇಲೆ ಕಂಟಕ ಬರಬಾರ್ದು ಅಂತ ಡಿಸ್ಚಾರ್ಜ್ ಆಗಿ ಬಂದರು. ನಾನೇ ಅವ್ರ ವಿಚಾರದಲ್ಲಿ ಕೆಟ್ಟದಾಗಿ ಥಿಂಕ್ ಮಾಡಿಬಿಟ್ಟೆ. ಛೇ, ಹಲೋ ಮಿಸ್ ರಾಗಿಣಿ. ಯಾಕೆ ರಾಗಿಣಿ ನನ್ನನ್ನು ಹಾಗೆ ಶಾಕಲ್ಲಿ ನೋಡ್ತಾ ಇದೆಯಾ? ನಾನು ನಿನ್ನ ಭೇಟಿ ಆಗ್ತಾ ಇರೋದು ಇದೇ ಮೊದಲನೇ ಸಲ ಅಲ್ಲ. ಕೂಲ್. ಓ, ನಾನು ನಿನಗೆ ಬ್ಲ್ಯಾಕ್ ಮೇಲ್ ಮಾಡೋಕೆ ಬಂದಿದ್ದೀನಿ ಅಂತ ಭಯ ಆಗ್ತಾ ಇದೆಯಾ? ನೋಡು, ಈ ಹಾಳಾದ ಮಾನ ಮರ್ಯಾದೆ ಇದೆಲ್ಲ 4 ಗೋಡೆಗಳ ಮಧ್ಯೆ ಇದ್ರೆ ಚೆನ್ನಾಗಿರುತ್ತೆ. ಅದೇ ಏನಾದರೂ ಆಚೆ ಬಂದರೆ ಆಮೇಲೆ ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ.
ನಾನು ಹೇಳೋದನ್ನು ಕೇಳಿದ್ರೆ ಎಲ್ಲರೂ ಸೇಫ್, ಇಲ್ಲ ಅಂದರೆ ಮಾತ್ರ ಕಷ್ಟ. ಇನ್ನೂ ಇಳಿದಿಲ್ಲ ಅನಿಸುತ್ತೆ. ಡೋಂಟ್ ವರಿ ರಾಗಿಣಿ, ನಮ್ಮ ಅಶೋಕ್ ಇನ್ನೂ ಮನೆಗೆ ಬಂದಿಲ್ಲ. ರಾಗಿಣಿ, ನನ್ನ ಹತ್ರ ಮಾತ್ರ ಹೇಳು, ಏನು ಮಾಡಿದೆ ಅವನ್ನ? ಅಶೋಕ್ನ ಏನು ಮಾಡಿದೆ? ಎಲ್ಲಿ ಬಚ್ಚಿಟ್ಟಿದ್ಯಾ? ಇಲ್ಲ, ನಾನು ಅಶೋಕ್ ಏನೂ ಮಾಡಿಲ್ಲ. ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಪ್ಲೀಸ್ ನನ್ನ ನಂಬಿ. ನಾನು ನಿನ್ನ ನಂಬ್ತೀನಿ, ಬಟ್ ಪೊಲೀಸವ್ರು ನಂಬೇಕಲ್ಲ. ಬೆಳಗ್ಗೆಯಿಂದ ಎಲ್ಲ ಕಡೆ ಪೊಲೀಸ್ನವರು ಅಶೋಕ್ಗೋಸ್ಕರ ಹುಡುಕ್ತಾ ಇದ್ದಾರೆ. ಅವನು ಕುಡಿದಿರೋ ಕಲ್ಲಂಗಡಿ ಜ್ಯೂಸಲ್ಲಿ ವಿಷ ಮಿಕ್ಸ್ ಆಗಿತ್ತು ಅಂತ ರಿಪೋರ್ಟ್ ಬಂದಿದೆ. ಅವನು ನಿನ್ನ ಮನೆಗೆ ಬಂದಿದ್ದ, ಬೆಳಗ್ಗಿಂದ ಅವನ ಜೊತೆ ನೀನೊಬ್ಬಳೇ ಇದ್ದಿದ್ದು ಅನ್ನೋ ವಿಚಾರ ಏನಾದರೂ ಪೊಲೀಸ್ನವ್ರಿಗೆ ಗೊತ್ತಾದರೆ ಮುಂದೆ ಏನಾಗ್ಬೋದು ಅಂತ ನಿನಗೆ ಗೊತ್ತಿದೆಯಾ? ಒಂದೇ ಒಂದು ಡಿಸಿಷನಿಂದ ನೀನು ಸೇಫ್ ಆಗ್ಬೋದು. ಏನದು? ನಾನು ಹೇಳಿದ ಹಾಗೆ ನೀನು ಕೇಳೋದು. ಆಯ್ತು, ಆದರೆ ಒಂದು ವಿಷಯ, ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪಶಂತ ಪೂರ್ವೋತ್ತರಂತ ತರಂಗ ಚಾರತ ಸುಹಂಸ ದೇವಾಲಿ ಸೇವಿತ ಪರಂಗಿ ಪಯೋಜಲವಿ ಜೀವೇಶ ಭೇದ ಗುಣಪೋದ್ರಿ ಜಗತ್ಸು ಸತ್. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुः. ರಾಯರೇ, ನೀವು ನನ್ನ ಬೆಂಗಾವಲಿಗಿದ್ದೀರಾ ಅಂತ ನಂಬಿದ್ದೀನಿ. ಚೌಡೇಶ್ವರಿ ಆರಾಧಕರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಅಶೋಕ್ಗೆ ಯಾವ ತೊಂದರೆನೂ ಆಗಿಲ್ಲ ಅನ್ನೋ ಸೂಚನೆ ಕೊಡಿಸಿ. ಈ ಚೆಕ್ ಬುಕ್ ನೆನಪಾಯ್ತಾ? ಇದು ನಮ್ಮ ಕಂಪ್ನಿಯ ಅಕೌಂಟ್ ಹೆಡ್ ಅಂದ್ರೆ ತಾವು ಕೂತ್ಕೊಳ್ಳೋ ಚೇಂಬರಿನ ಡ್ರಾಯರ್ನಲ್ಲಿತ್ತು. ನಿನಗೆ ಹಣದ ಮೋಹ ಇಲ್ಲ, ನೀನು ಬೇರೇನೋ ಉದ್ದೇಶ ಇಟ್ಕೊಂಡು ಅಶೋಕ್ಗೆ ಹತ್ರ ಆಗಿದೆಯಾ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನಿನಗೂ ಅಶೋಕ್ನೇ ಆಮರಿಸಿ ಬ್ಲ್ಯಾಂಕ್ ಚೆಕ್ಗೆ ಸೈನ್ ಹಾಕ್ಸಿಟ್ಕೊಂಡಿದ್ಯಾ?
ದುಡ್ಡು ಯಾರನ್ನೂ ಬಿಟ್ಟಿಲ್ಲ, ದುಡ್ಡನ್ನು ಬಿಟ್ಟು ಇರೋರು ಯಾರೂ ಇಲ್ಲ. ನಾನು ನಿನ್ನನ್ನ ತುಂಬ ಒಳ್ಳೆ ಹುಡುಗಿ ಅಂತ ಅಂದ್ಕೊಂಡಿದ್ದೆ. ಸಾಕು, ಮುಂದೆ ಇನ್ನೇನು ಹೇಳಬೇಡಿ. ನನ್ನಿಂದ ಏನಾಗಬೇಕೋ ಅದನ್ನು ಹೇಳಿ. ವಾ 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 ವಾ. ಕತ್ತಿ ಕುತ್ತಿಗೆಗೆ ಹತ್ರ ಬರೋವರೆಗೂ ಎಚ್ಚರ ಇರಲ್ಲ. ಅದು ಕುತ್ತಿಗೆ ಸೀಳ್ಕೊಂಡು ಹೋಗುತ್ತೆ ಅಂದಾಗಲೇ ನಮ್ಮಲ್ಲೂ ಪ್ರಾಣ ಇದೆ, ಸ್ವಲ್ಪ ಯಾಮಾರಿದ್ರು ಅದು ಹೊರಟು ಹೋಗುತ್ತೆ ಅಂತ ಅನಿಸುತ್ತೆ ಅಲ್ವಾ ರಾಗಿಣಿ? ಇರಲಿ, ಈಗ ವಿಷಯಕ್ಕೆ ಬರ್ತೀನಿ. ಇದರಲ್ಲಿ 1 ಕೋಟಿನ ನಿನ್ನ ಹೆಸರಲ್ಲಿ ಡ್ರಾ ಮಾಡಬೇಕು. ವಾಟ್? 1 ಕೋಟಿನ? ಅಯ್ಯೋ, ಅದಕ್ಯಾಕೆ ನೀನು ಅಷ್ಟಾಗ್ಲ ಬಾಯ್ ಬಿಡ್ತಾ ಇದೀಯಾ? ಏನೋ ನಿನ್ನ ಮನೆಯಿಂದನೇ ತಂದ್ಕೊಡು ಅಂತ ಕೇಳಿದೆ ಅನ್ನೋ ಥರ. 1 ಕೋಟಿ ಚಿಕ್ಕ ಅಮೌಂಟ್ ಅಲ್ಲ. ಚಿಕ್ಕ ಅಮೌಂಟ್ ಅಂತ ಯಾರು ಹೇಳಿದ್ರು? ದೊಡ್ಡ ಅಮೌಂಟ್ ಅಂತಾನೆ ಸ್ಕೆಚ್ ಹಾಕಿರೋದು. ಅದು ನನ್ನಿಂದ ಡ್ರಾ ಮಾಡಿದ ದುಡ್ಡನ್ನು ನನ್ನ ಕೈಗೆ ತಂದು ಕೊಡಬೇಕು. ನೋ, ನನ್ನಿಂದ ಈ ಕೆಲಸ ಆಗೋದಿಲ್ಲ. ಹಾಗಾದ್ರೆ ಜೈಲಿಗೆ ಹೋಗೋದಕ್ಕೆ ನೀನು ರೆಡಿ ಆಗಿದೆಯಾ ಅಂತ ಆಯ್ತು. ಈಗಲೇ ಪೊಲೀಸ್ಗೆ ಫೋನ್ ಮಾಡಲಾ ಅಥವಾ ಇವತ್ತೊಂದಿನ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀಯಾ? ಬೆಳಗ್ಗೆ ಬೇಕಾದ್ರೆ ಪೊಲೀಸ್ನವರೇ ಬಂದು ನಿನ್ನನ್ನು ಎಬ್ಬಿಸ್ತಾರೆ. ರಾಗಿಣಿ ಇಂಥ ಹೆಣ್ಣು ಅಂತ ಎಲ್ರಿಗೂ ಗೊತ್ತಾದರೂ ಪರವಾಗಿಲ್ಲ ಅಂದರೆ ನಿನಗೆ ಇಷ್ಟ ಬಂದ ಹಾಗೆ ಮಾಡು, ಇಲ್ಲ ಅಂದರೆ ನಾನು ಹೇಳ್ದನ್ನ ಮಾಡು. ಈ ಕೆಲಸ ಆದಷ್ಟು ಬೇಗ ಆಗಬೇಕು, ಅಂದರೆ ನಾಳೆ. ಏನಾಯ್ತು ಮವ್ವ? ಏನಾಯ್ತು ಅಂತ ಗೊತ್ತಾಗ್ತಿಲ್ಲಮ್ಮ. ಇದಕ್ಕಿದ್ದಾಗೆ ಗಾಡಿ ಆಫ್ ಆಯ್ತು. ಪೆಟ್ರೋಲ್ ಟ್ಯಾಂಕ್ ಫುಲ್ ಇದೆ. ಒಂದ್ ನಿಮಿಷ ಬಂದೆ. ಆರ್ತಿ, ಹೇಯ್, ಯಾರಪ್ಪ ನೀನು? ಯಾಕೆ ಹೀಗೆ ಹೆದರ್ಸ್ತಿದ್ಯಾ? ಹೆದರ್ಸ್ತಾ ಇಲ್ಲ, ಅವರೇ ಹೆದರ್ಕೊಂಡಿದ್ದಾರೆ. ಇಲ್ಲಿ ಯಾಕೆ ನಿಂತು ಮರ ನೋಡ್ತಾ ಇದ್ದೀರಾ? ನೋಡಿ, ನೀವೆಷ್ಟೇ ಪ್ರಯತ್ನ ಪಟ್ಟರು ಕಾರ್ ಇಲ್ಲಿಂದ ಮುಂದಕ್ಕೆ ಹೋಗಲ್ಲ. ಯಾಕೆ? ಚೌಡಿಪುರದೊಳಗಡೆ ಕಾರು ಬೈಕು ಪ್ರವೇಶ ಇಲ್ಲ. ಜನಗಳಿಲ್ಲಿ ನಡೆದಾಡ್ಕೊಂಡೇ ಓಡಾಡಬೇಕು. ನಾವು ಆ ಚೌಡಿ ಉಗ್ರ ಅವ್ರನ್ನ ನೋಡಬೇಕು. ಓ ಹೌದಾ? ಬನ್ನಿ,
ಅವ್ರ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ. ಈ ಮರದ ವಿಶೇಷತೆ ಏನು? ಯಾಕೆ ಈ ಥರ ಗೊಂಬೆಗಳೆಲ್ಲ ಕಟ್ಟಿದ್ದಾರೆ? ನೋಡಿ, ಈ ಊರಿಗೆ ಜನಗಳು ನೂರಾರು ಸಮಸ್ಯೆಗಳನ್ನ ಹೊತ್ಕೊಂಡು ಬರ್ತಾರೆ. ಆ ಸಮಸ್ಯೆಯಲ್ಲಿ ಇದು ಒಂದು ಆತ್ಮಗಳನ್ನ ಬಂಧಿಸೋ ಸಮಸ್ಯೆ. ನೋಡಿ, ಈ ಮರದ ಹತ್ರ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋ ಆಗಿಲ್ಲ. ಬೇಗ ಬೇಗ ಬನ್ನಿ. ಆತ್ಮಗಳನ್ನ ಬಂಧಿಸೋ ಸಮಸ್ಯೆ. ಅದು ಆತ್ಮಗಳ ಊರು. ಚೌಡಿ ಉಗ್ರ ಅವ್ರನ್ನ ಭೇಟಿ ಮಾಡಕ್ ಬಂದಿದ್ರಲ್ಲ, ಏನ್ ಕಾರಣ ಸ್ವಾಮಿ? ಏನಿಲ್ಲಪ್ಪ, ನಮ್ಮ ಮನೆ ಮಗ ಒಬ್ಬ ಕಾಣ್ತಾ ಇಲ್ಲ. ಅಲ್ಲ ಸ್ವಾಮಿ, ಅವ್ರ ಯಾಕೆ ಮರದ ಹತ್ರ ಹೋದ್ರು? ಆ ಮರದ ಹತ್ರ ಹಾಗೆಲ್ಲ ಹೋಗಂಗಿಲ್ಲ. ಹೋಗಿ ಕರ್ಕೊಂಡು ಬನ್ನಿ. ಆರ್ತಿ, ಆರ್ತಿ, ಯಾಕಮ್ಮ ಇಲ್ಲಿ ನಿಂತ್ಕೊಂಡೆ? ಸುಮ್ಮನೆ ಬಂದೆ ಮಾವ. ಆತ್ಮಗಳನ್ನ ಇಲ್ಲಿ ಹೇಗೆ ಬಂಧಿಸ್ತಾರೆ ಅನ್ನೋ ಕುತೂಹಲ ಆಯಿತು. ಅದು ನೋಡೋಣ ಅಂತ ಬಂದೆ. ಇಲ್ಲಿಗೆಲ್ಲ ಬರಬಾರ್ದಮ್ಮ, ತುಂಬ ಡೇಂಜರಸ್ ಅಂತ ಅವ್ನು ಹೇಳಿಲ್ವಾ? ಬಾ ಹೋಗೋಣ, ಬಾರಮ್ಮ. ನೋಡಿ ಸ್ವಾಮಿ, ಊರೊಳಗಡೆ ಬರೋ ಆತ್ಮಗಳನ್ನ ಬಂಧಿಸಿ ಊರೊಳಗಿರೋ ಈ ಮರಕ್ಕೆ ಕಟ್ಟಾಕಿರ್ತಾರೆ. ಜಾಸ್ತಿ ಹೊತ್ತು ಈ ಮರದ ಹತ್ರ ನಿಂತ್ಕೊಳ್ಳೋದು ಬೇಡ. ಬನ್ನಿ 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 ಸಾರ್. ಚೌಡಿಪುರಕ್ಕೆ ಹೋಗಿದ್ದಾರೆ. ಅಲ್ಲಿ ಚೌಡಿ ಉಗ್ರ ಅನ್ನೋನು ಅಶೋಕ್ ಬಗ್ಗೆ ಏನಾದರೂ ಸುಳಿವು ಕೊಟ್ರೆ ಏನು ಮಾಡೋದು? ಅಶೋಕ್ ಬದುಕಿದ್ರೆ ತಾನೇ ಸುಳಿವು ಕೊಡೋದಕ್ಕೆ. ಅವ್ರು ಸುಳಿವು ಕೊಟ್ಟರು ಅಶೋಕ್ ಬಾಡಿ ಎಲ್ಲಿದೆ ಅಂತ ಹೇಳ್ಬೋದೇನೋ ಅಷ್ಟೆ. ಅಶೋಕ್ ಸತ್ತಿದ್ದಾನೆ ಅಂತ ಅಷ್ಟು ಕನ್ಫರ್ಮ್ ಆಗಿ ಹೇಗೆ ಹೇಳ್ತೀರಾ? ಆ ಗುಂಡಿನಲ್ಲಿ ಅವನ ಬಾಡಿ ಇರಲಿಲ್ಲ. ಒಂದು ವೇಳೆ ಅವನು ಸತ್ತು ಹೋಗಿದ್ರೆ ನಮಗೆ ಇಷ್ಟೊತ್ತಿಗಾಗಲಿ ಏನಾದರೂ ಒಂದು ಸುಳಿವು ಸಿಗಬೇಕಿತ್ತು ತಾನೇ? ಮನುಷ್ಯರು ಆಟನೇ ಬಲ್ಲವ್ರಿಲ್ಲ, ಇನ್ನು ಪಿಶಾಚಿ ಆಟಗಳನ್ನ ಬಲ್ಲವ್ರು ಯಾರು? ಅಂದರೆ ಇಡೀ ಮನೆಗೆ ಭಯ ಹುಟ್ಟಿಸ್ತಾನೆ. ಏನಾಗ್ತಾ ಇದೆ ಏನು ಅನ್ನೋ ಗೊಂದಲ ಕ್ರಿಯೇಟ್ ಮಾಡ್ತಾನೆ. ನೋಡೋರ್ ಕಣ್ಣಿಗೆ ಎಲ್ಲ ನಿಗೂಢವಾಗಿ ಕಾಣಿಸ್ಬೇಕು. ಯಾರಿಗೂ ಅನುಮಾನ ಬರದೇ ಇರೋ ಹಾಗೆ ನಡ್ಕೋತಾನೆ. ಆತ್ಮಗಳು ಒಂದೇ ಸಲ ಪ್ರಾಣ ತೆಗೆಯಲ್ಲ, ಕಾಡ್ಸಿ ಪೀಡ್ಸಿ ರಕ್ತ ಕಕ್ಸಿ ಸಾಯಿಸುತ್ತವೆ. ಅವುಗಳಿಗೆ ಅದೇ ಇಷ್ಟ. ಚಿರು ಈಗ ಮಗನೂ ಅಲ್ಲ, ಅಶೋಕ್ ಈಗ ಅಪ್ಪನೂ ಅಲ್ಲ. ಚಿರು ದೃಷ್ಟಿಲಿ ಅಶೋಕ್ ಒಬ್ಬ ಬದ್ಧ ವೈರಿ. ಅಪ್ಪನ್ನ ಕೊಲ್ತೀನಿ ಅಂತ ನಿರ್ಧಾರ ಮಾಡಿದ್ದಾನೆ. ಯಾರೇ ಬಂದರೂ ಚಿರು ಕೈಯಿಂದ ಅಶೋಕ್ನ ರಕ್ಷಣೆ ಮಾಡೋದಕ್ಕಾಗಲ್ಲ. ಇದೊಂಥರ ಬೆಕ್ಕಿನ ಕೈಲಿ ಇಲಿ ಸಿಕ್ಕಾಕೊಂಡ ಹಾಗೆ. ಅಕಸ್ಮಾತ್ ಅಶೋಕ್ ಏನಾದರೂ ಬದುಕಿದ್ರೆ? ಅನುಮಾನ ಬೇಡ ಕೃಪಾಕರ್. ಚಿರು ವಿಷಯ ನಿಮಗಿಂತ ನನಗೆ ಚೆನ್ನಾಗಿ ಗೊತ್ತು. ಅಶೋಕ್ ಸ್ಥಿತಿ ಹೇಗಿರುತ್ತೆ ಅಂತ ಕಣ್ಣಾರೆ ನೋಡಬೇಕು ಅಂದರೆ ಜಸ್ಟ್ ವೇಟ್ ಅಂಡ್ ವಾಚ್.